ರಾಜ್ಯದಲ್ಲಿ ಮತ್ತೆ ಶುರುವಾಯಿತು ಮೇಕೆದಾಟು ಯೋಜನೆಯ ಸಮರ. ಈ ಹಿಂದೆ ಕಾಂಗ್ರೆಸ್ ಕೂಡ ಹೋರಾಟವನ್ನ ಮಾಡಿತ್ತು. ಮತ್ತೊಂದೆಡೆಯಲ್ಲಿ ಈಗ ಮತ್ತೆ ಮೇಕೆದಾಟು ಯೋಜನೆಯ ಸಮರ ಆರಂಭ ಆಗಿದೆ. ಕರ್ನಾಟಕದಲ್ಲಿ ಯೋಜನೆ ಜಾರಿಗೆ ಡಿಎಂಕೆ ಪಕ್ಷ ವಿರೋಧ ಮಾಡಿತ್ತು. ಇದರ ವಿರುದ್ಧ ಇದೀಗ ಸಮರ ಆರಂಭ ಆಗಿದೆ. ತಮಿಳುನಾಡು ಸರ್ಕಾರದ ವಿರುದ್ಧ ವಾಟಾಳ್ ನಾಗರಾಜ್ ಪ್ರೊಟೆಸ್ಟ್ ಹಮ್ಮಿಕೊಂಡಿದ್ದಾರೆ. ಅತ್ತಿ ಬೆಲೆಯಲ್ಲಿ ಕನ್ನಡ ಪರ ಹೋರಾಟಗಾರರು ಪ್ರತಿಭಟನೆ ಮಾಡಿದ್ದಾರೆ. ಮೇಕೆದಾಟು ಯೋಜನೆಗೆ ಅಡ್ಡಿಪಡಿಸಬಾರದು ಅಂತ ಕನ್ನಡಿಗರು ಒತ್ತಾಯ ಮಾಡಿದ್ದಾರೆ. ಮೇಕೆದಾಟು ಪರವಾಗಿ ನಟ ರಜನಿಕಾಂತ್, ಕಮಲ್ ಹಾಸನ್ ನಿಲ್ಲಬೇಕು, ಇಲ್ಲದಿದ್ದರೆ ಕರ್ನಾಟಕದಲ್ಲಿ ಇಬ್ಬರ ಚಿತ್ರವನ್ನ ಬಂದ್ ಮಾಡೋದಾಗಿ ಕನ್ನಡ ಪರ ಹೋರಾಟಗಾರರು ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಅತ್ತಿ ಬೆಲೆ ಟೋಲ್ ಗೇಟ್ನಿಂದ ಗಡಿ ಗೋಪುರದವರೆಗೆ ಪ್ರತಿಭಟನಾ ರ್ಯಾಲಿ ಕೂಡ ನಡೆಸಿದ್ದಾರೆ. ಇದೇ ಸಂದರ್ಭದಲ್ಲಿ ಒಂದು ಪ್ರತಿಭಟನಾ ರ್ಯಾಲಿ ಕೂಡ ನಡೆಸಿದ್ರು. ಅತ್ತಿ ಬೆಲೆ ಟೋಲ್ ಗೇಟ್ನಿಂದ ಗೋಪುರದವರೆಗೆ, ಗಡಿ ಗೋಪುರದವರೆಗೆ ಪ್ರತಿಭಟನಾ ರ್ಯಾಲಿ ಕೂಡ ಹಮ್ಮಿಕೊಂಡ್ರು. ಇನ್ನು ಅದೇ ರೀತಿಯಾಗಿ ಈ ಒಂದು ಯೋಜನೆಯನ್ನ ಜಾರಿ ಮಾಡೋದಕ್ಕಾಗಿ ಮೇಕೆದಾಟು ಪರವಾಗಿ ನಟ ರಜನಿಕಾಂತ್, ಕಮಲ್ ಹಾಸನ್ ಈ ಇಬ್ಬರು ನಟರು ನಿಲ್ಲಬೇಕು, ಒಂದು ವೇಳೆ ನಿಲ್ಲದೆ ಇದ್ರೆ ಕರ್ನಾಟಕದಲ್ಲಿ ಇಬ್ಬರ ಚಿತ್ರವನ್ನ ಬಂದ್ ಮಾಡೋದಾಗಿ ಕನ್ನಡ ಪರ ಹೋರಾಟಗಾರರು ಎಚ್ಚರಿಕೆ ಕೊಟ್ಟಿದ್ದಾರೆ. ನಮ್ಮದು 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 ಮೇಕೆದಾಟು 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 ನಮ್ಮದು 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 ಜಾರಿಯಾಗಲೇಬೇಕು. ಮೇಕೆದಾಟು ಯೋಜನೆಗೆ ಅಡ್ಡಿಪಡಿಸುತ್ತಿರುವ ತಮಿಳುನಾಡು ಸರ್ಕಾರಕ್ಕೆ, ಮೇಕೆದಾಟು ಯೋಜನೆಗೆ ಅಡ್ಡಿಪಡಿಸುತ್ತಿರುವ ತಮಿಳುನಾಡು ಸರ್ಕಾರಕ್ಕೆ, ಮೇಕೆದಾಟು ಯೋಜನೆಗೆ ಅಡ್ಡಿಪಡಿಸುತ್ತಿರುವ ತಮಿಳುನಾಡು ಸರ್ಕಾರಕ್ಕೆ, ಮೇಕೆದಾಟು ಯೋಜನೆ ಅಡ್ಡಿಪಡಿಸುತ್ತಿರುವ ಎಂಕೆ ಸ್ಟಾಲಿನ್ಗೆ, ಮೇಕೆದಾಟು ಯೋಜನೆಯನ್ನು ವಿರೋಧಿಸುತ್ತಿರುವ ಮುಖ್ಯಮಂತ್ರಿ ಸ್ಟಾಲಿನ್ಗೆ ಬೇಕೇ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ. ಸರ್ಕಾರಕ್ಕೆ ಹೇಳಿದಿಕ್ಕಾರ, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು. ದೇಶಪೂರ್ವಕವಾಗಿ ರಾಜಕೀಯ ಮಾಡ್ತಾ ಇದ್ದೀರಿ. ಕಾರಣ ಏನು? ಮೇಕೆದಾಟಿನಿಂದ ನಿಮಗೆ ಆಗ್ತಕ್ಕಂಥ ನಷ್ಟ ಏನು ಅದನ್ನ ಸ್ಪಷ್ಟಪಡಿಸಿ. ಮೇಕೆದಾಟಿನಿಂದ ನಮಗೆ ಕುಡಿಯುವ ನೀರು, ಬೆಂಗಳೂರಿಗೆ ಸುತ್ತಮುತ್ತ ಕುಡಿಯುವ ನೀರು ಮತ್ತು ವಿದ್ಯುತ್ ಶಕ್ತಿ ತಯಾರಾಗುತ್ತೆ. ವಿದ್ಯುತ್ ಶಕ್ತಿ ತಯಾರಾದ್ರೆ ಆ ವಿದ್ಯುತ್ ಶಕ್ತಿ ಬಳಸುವ ನೀರು ನಿಮಗೆ ಹೋಗುತ್ತೆ ಮತ್ತು ಮಳೆಗಾಲದಲ್ಲಿ ಸಮುದ್ರಕ್ಕೆ ಹೋಗುವ ನೀರು ಮೇಕೆದಾಟಿನಲ್ಲಿ ತಡಿತೀವಿ. ಜೊತೆಗೆ ನಿಮ್ಮ ಡ್ಯಾಮ್ಗಳು, ಜಲಾಶಯಗಳು ತುಂಬುತ್ತವೆ. ಮೆಟ್ಟೂರು ಜಲಾಶಯ ಇರ್ಬೋದು, ನಿಮ್ದು ಯಾವುದೇ ಜಲಾಶಯ ಇದ್ರು ತುಂಬುತ್ತೆ, ನಿಮಗೂ ಒಳ್ಳೆಯದು. ರಾಜಕೀಯ ಬಿಟ್ಬಿಡಿ. ಸ್ಟಾಲಿನ್ ಅವರು ತಮ್ಮ ಪಕ್ಷದ ಪ್ರಣಾಳಿಕೆಯಲ್ಲಿ ಮೇಕೆದಾಟು ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ದಾರೆ. ಪಳನಿಸ್ವಾಮಿ ಬಿಡೋದಿಲ್ಲ ಅಂತ ಹೇಳಿದ್ದಾರೆ. ಬಿಜೆಪಿ ಮುಖಂಡರುಗಳು ಬಿಡೋದಿಲ್ಲ ಅಂತ ಹೇಳಿದ್ದಾರೆ. ಒಂದ್ ರೀತಿ ಇಡೀ ತಮಿಳುನಾಡನ್ನೇ ನೀವು
ಕರ್ನಾಟಕದ ವಿರುದ್ಧ ಎತ್ಕಟ್ಟಿದ್ದೀರಿ. ಅಲ್ಲಿ ಉದ್ದೇಶಪೂರ್ವಕವಾಗಿ ರಾಜಕೀಯ ಮಾಡ್ತಾ ಇದ್ದೀರಿ. ಕಾರಣ ಏನು? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಸುರೇಶ್ ಬಾಬು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್ ಬಾಬು, ಮೇಕೆದಾಟು ಯೋಜನೆಗೆ ಸಂಬಂಧಪಟ್ಟಂತೆ ಬೆಂಗಳೂರಿಗರು, ಬೆಂಗಳೂರು ಅಕ್ಕಪಕ್ಕದ ಎಲ್ಲಾ ಜಿಲ್ಲೆಯ ಜನರು ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡು ಕೂತಿದ್ದಾರೆ. ಮತ್ತೊಂದೆಡೆ ಈ ವಿಚಾರದಲ್ಲಿ ರಾಜಕೀಯ ಏನಾದರೂ ನಡೀತಾ ಇದೆಯಾ ಅನ್ನುವಂತಹ ಅನುಮಾನ ಒಂದು ಕಡೆ ಆದರೆ, ಇವತ್ತು ಹೋರಾಟ ಕೂಡ ಮಾಡಿದ್ದಾರೆ ಕನ್ನಡ ಪರ ಹೋರಾಟಗಾರರು. ವಾಟಾಳ್ ನಾಗರಾಜ್ ಅವರು ಮಾತನಾಡಿದ್ದಾರೆ. ಏನೆಲ್ಲ ಎಚ್ಚರಿಕೆ ಕೊಟ್ಟಿದ್ದಾರೆ ಸರ್ಕಾರಗಳಿಗೆ ಅಂತ? ಸಂತೋಷ್, ಈಗ ರಾಜ್ಯದಲ್ಲಿ ಮಳೆ ಇಲ್ಲದ ಕಾರಣ ಬರಗಾಲ ಆವರಿಸಿದೆ, ಕುಡಿಯೋಕ್ಕೂ ನೀರಿಲ್ಲ. ಅಂತದ್ರಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ತಮಿಳುನಾಡಿಗೆ ಕಾವೇರಿ ಮೂಲಕ ನೀರನ್ನ ಬಿಟ್ಟು ಈಗ ರಾಜ್ಯದ ಜನರ ಹಿತವನ್ನ ಕಾಪಾಡ್ತಕ್ಕಂಥ ಕೆಲಸ ಮಾಡ್ತಾ ಇಲ್ಲ. ನಮ್ಗೆ ಕುಡಿಯೋಕ್ ನೀರಿಲ್ಲ ಅಂತದ್ರಲ್ಲಿ ತಮಿಳುನಾಡು ಸರ್ಕಾರಕ್ಕೆ ಬೆಳೆಗೆ ಈ ಕುರುವೈ ಬೆಳೆಗೆ ನೀರ್ ಬಿಡ್ತಕ್ಕಂಥ ಎಷ್ಟು ಮಟ್ಟಕ್ಕೆ ಸರಿ ಅಂತೇಳಿ ತುಂಬಾ ದಿನಗಳಿಂದ ಹೋರಾಟ ನಡ್ಕೊಂಡ್ ಬರ್ತಾ ಇದೆ. ಈಗಲೂ ಸಹ ಕನ್ನಡ ಪರ ಹೋರಾಟಗಾರರು ರಾಜ್ಯ ಸರ್ಕಾರದ ವಿರುದ್ಧ ಏನೋ ಪ್ರತಿಭಟನೆ ಮಾಡುವಂತದ್ದು, ಹೋರಾಟಗಳು ಮಾಡುವಂತದ್ದು, ರ್ಯಾಲಿ ಮಾಡೋದ್ರ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೆ ಕಾರಣ ಮುಖ್ಯವಾಗಿ ಡಿಎಂಕೆ ಪಕ್ಷ ಈಗ ಚುನಾವಣೆಯನ್ನ ಅಂದ್ರೆ ಲೋಕಸಭಾ ಚುನಾವಣೆ ಎದುರಿಸ್ತಾ ಇರೋ ಸಂದರ್ಭದಲ್ಲಿ INDIA ಒಕ್ಕೂಟದಲ್ಲಿರ್ತಕ್ಕಂಥ ಡಿಎಂಕೆ ಮತ್ತು ಕಾಂಗ್ರೆಸ್ ಈ INDA ಒಕ್ಕೂಟವನ್ನ ನೆಪವಾಗಿಟ್ಕೊಂಡು ರಾಜ್ಯ ಸರ್ಕಾರದ ಮೇಲೆ ಗದಾಪ್ರಹಾರ ಮಾಡ್ಕೊಂಡು ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹಾಕಿ ಅವ್ರ ಪಾಲನ್ನ ಅಂದ್ರೆ ನೀರನ್ನ ಬಿಡಿಸ್ಕೊಳ್ತಕ್ಕಂಥ ಕೆಲಸ ಆಗ್ತಾ ಇದೆ. ಆದ್ರೆ ಆ ರಾಜ್ಯ ಸರ್ಕಾರ DCM DK ಶಿವಕುಮಾರ್ ಇರ್ಬೋದು, ಮುಖ್ಯಮಂತ್ರಿ ಇರ್ಬೋದು, ಹೈಕಮಾಂಡ್ ಕಾಂಗ್ರೆಸ್ ಹೈಕಮಾಂಡ್ ತಾಳಕ್ಕೆ ತಕ್ಕಂತೆ ಮತ್ತು DMK ಸ್ಟಾಲಿನ್ ಅವರ ತಾಳಕ್ಕೆ ತಕ್ಕಂತೆ ಕುಡಿತಾ ಇದ್ದಾರೆ. ಈಗಾಗ್ಲೇ ಸಿನಿಮಾ ನಟರಾಗಿರ್ತಕ್ಕಂಥ ರಜನಿಕಾಂತ್ ಹಾಗೇನೆ ಕಮಲಾಸನ್ ಅವರು ಸಹ ಈಗ ಮೇಕೆದಾಟು ವಿಚಾರದಲ್ಲಿ ವಿರೋಧ ಮಾಡಬಾರದು, ಮೇಕೆದಾಟು ಯೋಜನೆಯನ್ನ ಅನುಷ್ಠಾನಗೊಳಿಸಬೇಕು, ಆ ನಿಟ್ಟಿನಲ್ಲಿ ಸಹಕಾರ ಕೊಡಬೇಕು. ಇಲ್ಲೇ ಹೋದ್ರೆ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಎಲ್ಲ ತಮಿಳ್ ಸಿನಿಮಾಗಳನ್ನ ನಾವು ಬ್ಯಾನ್ ಮಾಡ್ತೀವಿ, ತಮಿಳ್ ಸಿನಿಮಾಗಳನ್ನ ಏನೋ ಪ್ರದರ್ಶನವನ್ನ ರದ್ದುಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ಎಚ್ಚರಿಕೆ ಕೊಡಬೇಕು ಅಂತಕ್ಕಂಥ ಮಾತನ್ನ ಈಗ ವಾಟಾಳ್ ನಾಗರಾಜ್ ಹೇಳ್ತಕ್ಕಂಥದ್ದು. ವಾಟಾಳ್ ನಾಗರಾಜ್ ಹೇಳಲಿಕ್ಕೆ ಏನ್ ಕಾರಣ ಅಂತಂದ್ರೆ, ಈಗಾಗಲೇ ರಾಜ್ಯ ಸರ್ಕಾರ 2023 ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಮೇಕೆದಾಟು ಯೋಜನೆಯನ್ನ ನಾವು ಜಾರಿಗೊಳಿಸ್ತೀವಿ, ಕರೋನಾ ಲಾಕ್ ಡೌನ್ ತೀವ್ರವಾಗಿದ್ರು ಆ ಸಂದರ್ಭದಲ್ಲಿ ಸಾವಿರಾರು ಜನ ಒಂದ್ ಕಡೆ ಗುಡ್ಡೆ ಹಾಕೊಂಡು ಹೋರಾಟ ಮಾಡ್ಕೊಂಡು ಪಾದಯಾತ್ರೆ ಮಾಡ್ಕೊಂಡು ಈಗ ಮೇಕೆದಾಟು ಇಂದ ಬೆಂಗಳೂರುವರೆಗೂ ರಾಮನಗರ ಬಿಡದಿ ಮೂಲಕ ಬಂದಿರ್ತಕ್ಕಂಥ DK ಶಿವಕುಮಾರ್ ಅವರು ಮೇಕೆದಾಟು ಯೋಜನೆ ಅನುಷ್ಠಾನ ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ಇದ್ದವರು ಈಗ ಕಾವೇರಿ ನೀರನ್ನ ತಮಿಳುನಾಡಿಗೆ ಬಿಡ್ತಾ ಇದ್ದಾರೆ. ಇದು ಎಷ್ಟು ಮಟ್ಟಕ್ಕೆ ಸರಿ? ನಮ್ಗೆ ಕುಡಿಯಕ್ ನೀರಿಲ್ಲ, ಇಂಥ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರು ಬಿಡೋದು ಸೂಕ್ತ ಅಲ್ಲ, ನಮ್ಗೆ ಅನ್ಯಾಯ ಆಗ್ತಾ ಇದೆ. ಯಾವ ಕಾರಣಕ್ಕೂ ಕಾವೇರಿ ನೀರನ್ನ ಹರಿಸಬಾರದು. ಮೇಕೆದಾಟು ಯೋಜನೆಗೆ ತಮಿಳುನಾಡು ಸರ್ಕಾರದಿಂದ ಆಗ್ಲಿ ತಮಿಳಿಗರಿಂದ ಆಗ್ಲಿ ಏನಾದ್ರೂ ತೊಂದರೆ ಆದ್ರೆ ರಾಜ್ಯದಲ್ಲೂ ಬೆಂಗಳೂರಲ್ಲೂ ತಮಿಳಿಗರ ಸಂಖ್ಯೆ ಹೆಚ್ಚಾಗಿದೆ. ಆದ್ರಿಂದ ನೀವು ರಾಜ್ಯದಲ್ಲಿರ್ತಕ್ಕಂಥ ಬೆಂಗಳೂರು ನಗರದಲ್ಲಿರ್ತಕ್ಕಂಥ ತಮಿಳಿಗರನ್ನ ವಾಪಸ್ ಕರ್ಕೊಂಡು ಹೋಗಿ ತಮಿಳುನಾಡಿಗೆ ಅಂತಕ್ಕಂಥ ಎಚ್ಚರಿಕೆಯನ್ನು, ಪ್ರತಿಭಟನೆಯ ಆಕ್ರೋಶವನ್ನು ತಮ್ಮ ಮಾತುಗಳಲ್ಲಿ ಹೇಳಿರ್ತಕ್ಕಂಥದ್ದು. ಈ ಮಾತುಗಳು ಎಷ್ಟು ಮಟ್ಟಕ್ಕೆ ಸರಿ, ಎಷ್ಟು ಮಟ್ಟಕ್ಕೆ ತಪ್ಪು ಅಂತಕ್ಕಂಥ ಏನೋ ವಿಚಾರ ಒಂದ್ ಕಡೆ ಆದ್ರೆ, ಈ ಬರಗಾಲ ಸಂದರ್ಭದಲ್ಲಿ ಕಾವೇರಿ ನೀರನ್ನ ತಮಿಳುನಾಡಿಗೆ ಬಿಡಬಾರ್ದು ಮತ್ತು ಮೇಕೆದಾಟು ಯೋಜನೆಯನ್ನು ಅನುಷ್ಠಾನಗೊಳಿಸಕ್ಕೆ ಏನು DMK ಏನು ವಿರೋಧ ವ್ಯಕ್ತಪಡಿಸ್ತಾ ಇದೆ ಅದನ್ನ ತಡಿಬೇಕು. ಆ ನಿಟ್ಟಿನಲ್ಲಿ ಚಿತ್ರನಟರು ಮುಖ್ಯವಾಗಿ ತಮಿಳುನಾಡಿನ ಕಮಲಾಸನ್ ಆಗಿರ್ಬೋದು, ರಜನಿಕಾಂತ್ ವಿರೋಧ ವ್ಯಕ್ತಪಡಿಸಬೇಕು. ಜೊತೆಗೆ ಕರ್ನಾಟಕದಲ್ಲಿರ್ತಕ್ಕಂಥ ಚಿತ್ರರಂಗದ ಗಣ್ಯರು ಸಹ ರೈತ ಪರ ಹೋರಾಟಗಳಲ್ಲಿ, ಕನ್ನಡ ಪರ ಹೋರಾಟಗಳಲ್ಲಿ, ಕಾವೇರಿ ನೀರು ವಿಚಾರದಲ್ಲಿ ಪ್ರತಿಭಟನೆಗಳಿಗೆ ಬೆಂಬಲವಾಗಿ ನಿಲ್ಲಬೇಕು ಅಂತಕ್ಕಂಥ ಆಗ್ರಹವನ್ನ ವಾಟಾಳ್ ನಾಗರಾಜ್ ಹೇಳಿರ್ತಕ್ಕಂಥದ್ದು. ಸಂತೋಷ್, ಧನ್ಯವಾದಗಳು ಸುರೇಶ್ ಬಾಬು ನಿಮ್ಮೆಲ್ಲ ಮಾಹಿತಿಗೆ.